ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆರ್ ಡೀಲ್ ವಿತ್ ಎ ಚಾಪ್ಟರ್ electrostatic potential and capacitance, which is the second chapter of second PUC physics according to NCERT syllabus of Karnataka. And this video is part 1 of this chapter in Educare Light for Life YouTube channel. And in this video we are going to deal with meaning of electrostatic potential. Okay, let us start now and understand meaning of electrostatic potential. Now you can see the definition on the screen, that means on the board, and it states that electrostatic potential at a point in an electric field is amount of work done in moving a unit positive charge from infinity to that particular point against the direction of electric field. ಅರ್ಥ ಆಯ್ತಾ? ಈಗ ಅರ್ಥ ಆಗುತ್ತೆ. ಹಾಂ, ಏನೀಗ ಒಂದು ಚಾರ್ಜ್ ಇದೆ, ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ, ಅದನ್ನು ಇನ್ಫಿನಿಟಿಯಿಂದ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಮೂವ್ ಮಾಡ್ತಾ ಇದ್ದಾವೆ. ಆಗ ಮೂವ್ ಮಾಡಬೇಕಾದ್ರೆ ಏನು ವರ್ಕ್ ಮಾಡಿರ್ತೇವಲ್ಲ, ಆ ವರ್ಕ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ಗೆ ಈಕ್ವಲ್ ಆಗಿರುತ್ತೆ ಅಂತ ತಿಳಿಸಿದ್ದಾರೆ. ಅದ್ರ ಜೊತೆಗೇ ಮತ್ತೊಂದು ಕಂಡೀಷನ್ ಕೂಡ ಹೇಳಿದ್ದಾರೆ. ಏನು ಹೇಳಿ? ವಿ ಆರ್ ಮೂವಿಂಗ್ ಎ ಚಾರ್ಜ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ಒಂದು ಚಾರ್ಜ್ ಬಾಡಿ ಇದೆ, ಆವಾಗಾದ್ರೆ ಇದನ್ನು ಕ್ರಿಯೇಟ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಇಫ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದಿಸ್ ಡೈರೆಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ಈ ಡೈರೆಕ್ಷನ್ ಇದೆ, ಆಗ ನಾವೇನು ಮಾಡ್ತಾ ಇದ್ದೇವೆ, ಚಾರ್ಜನ್ನು ಇನ್ಫಿನಿಟಿಯಿಂದ ಮೂವ್ ಮಾಡ್ತಾ ಇದ್ದೇವೆ, ಈ ರೀತಿ ಮೂವ್ ಮಾಡ್ತಾ ಇದ್ದೇವೆ. ನಮಗೇನು ಗೊತ್ತಿದೆ, ಈಗ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಈ ಕಡೆ ಇದೆ, ನಾವು ಚಾರ್ಜನ್ನು ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಮಾಡ್ತಾ ಇದ್ದೇವೆ. ಆವಾಗ ಏನು ವರ್ಕ್ ಆಗಿರುತ್ತಲ್ವ ಆ ಚಾರ್ಜ್ ಮೂವ್ ಮಾಡೋದಕ್ಕೆ, ಆ ವರ್ಕ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಅರ್ಥ ಆಯಿತು. ಈಗ ಮತ್ತು ಕ್ಲಿಯರಾಗಿ ಅರ್ಥ ಆಗುತ್ತೆ. ಲೆಟ್ ಅಸ್ ಕನ್ಸಿಡರ್ ಎ ಚಾರ್ಜ್ ಕ್ಯೂ. ಲೆಟ್ ಅಸ್ ಕನ್ಸಿಡರ್ ಎ ಪಾಸಿಟಿವ್ ಚಾರ್ಜ್ ಕ್ಯೂ. ಇನ್ನೊಂದು ಚಾರ್ಜ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ಪಿ ಅನ್ನೋ ಪಾಯಿಂಟ್ ಇದೆ, ಅಲ್ಲಿ ಚಾರ್ಜ್ ಇದೆ ಅಂತ ಹೇಳಿದ್ರೆ ಅದೇನು ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ರಿಯೇಟ್ ಮಾಡುತ್ತೆ. ಸರಿನಾ? ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಇನ್ನೊಂದು ಚಾರ್ಜ್ ಇದೆ ಅಂತ ಹೇಳಿದ್ರೆ ಅದ್ರ ಸುತ್ತಲೂ ಒಂದು ಸರ್ಟೆನ್ ಸ್ಪೇಸ್ ಅಥವಾ ಒಂದು ಸರೌಂಡಿಂಗ್, ಆ ಸರೌಂಡಿಂಗ್ ಒಳಗೆ ಈ ಒಂದು ಚಾರ್ಜ್ ಫೀಲ್ಡನ್ನು ಕ್ರಿಯೇಟ್ ಮಾಡಿರುತ್ತೆ. ಅಂದರೆ ಈ ಒಂದು ಚಾರ್ಜಿಂದ ಫೋರ್ಸ್ ಅಪ್ಲೈ ಆಗುತ್ತೆ. ಇನ್ನೊಂದು ಚಾರ್ಜ್ ಇದೆ ಅಂತ ಹೇಳಿದ್ರೆ ಅದರ ಸುತ್ತಲೂ ಸರ್ಟೆನ್ ಸ್ಪೇಸ್ ಅಥವಾ ಒಂದು ಸರೌಂಡಿಂಗ್ ಇರುತ್ತೆ, ಅಲ್ಲಿಯವರೆಗೆ ಈ ಚಾರ್ಜ್ನಿಂದ, ಅದರ ಪಿ ಪಾಯಿಂಟಲ್ಲಿ ಇರುವಂತಹ ಚಾರ್ಜ್ನಿಂದ ಫೋರ್ಸ್ ಅಪ್ಲೈ ಆಗುತ್ತೆ. ಆ ಸ್ಪೇಸ್ ಏನಿದೆ ಅಥವಾ ಆ ಒಂದು ಸರೌಂಡಿಂಗ್ ಏನಿದೆ ಅದನ್ನು ನಾವೇನು ಕರಿತೇವೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೇವೆ. ಸರಿನಾ? ಹಾಗಿದ್ರೆ ಆ ಸರೌಂಡಿಂಗ್ ಒಳಗಡೆ ಬೇರೆ ಯಾವುದಾದ್ರೊಂದು ಚಾರ್ಜ್ ಬರುತ್ತೆ ಅಂತ ಹೇಳಿದ್ರೆ, ಈಗ ಸರೌಂಡಿಂಗ್ ಈ ರೀತಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸರಿನಾ? ಈ ರೀತಿ ಸರೌಂಡಿಂಗ್ ಇದೆ, ಹೀಗೂ ಇದೆ. ಈಗ ಈ ಸರೌಂಡಿಂಗ್ ಒಳಗಡೆ ಅಥವಾ ಈ ಒಂದು ಸ್ಪೇಸ್ ಒಳಗಡೆ ಬೇರೆ ಯಾವುದಾದ್ರೂ ಚಾರ್ಜ್ ಎಂಟರ್ ಆದರೆ ಏನು ಮಾಡುತ್ತೆ, ಅದು ಇಲ್ಲಿರುವಂತಹ ಚಾರ್ಜ್ ಏನಿದೆ ಅದರಿಂದ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಥವಾ ಎಲೆಕ್ಟ್ರಿಕ್ ಫೀಲ್ಡನ್ನು ಅದು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ನಾವೀಗ ಫಸ್ಟ್ ಚಾಪ್ಟ್ರಲ್ಲಿ ಪ್ರಾಪರ್ಟೀಸ್ ಆಫ್ ಚಾರ್ಜಸನ್ನು ಸ್ಟಡಿ ಮಾಡಿದ್ವಿ. ಅದರೊಳಗೆ ನಮಗೇನು ಗೊತ್ತಿದೆ, ಈಗ ಲೈಕ್ ಚಾರ್ಜಸ್ ರಿಪೆಲ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್. ಹೌದಾ? ಹೌದು. ಈಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ನಾವು ವಿ ಆರ್ ಕನ್ಸಿಡರಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ, ಆ ಚಾರ್ಜಿಂದ ಏನು ಮಾಡ್ತೇವೆ ನಾವು, ಇಲ್ಲಿ ಮೂವ್ ಮಾಡ್ತಾ ಇದ್ದೇವೆ, ಟುವರ್ಡ್ಸ್ ಪಿ ಮೂವ್ ಮಾಡ್ತಾ ಇದ್ದೇವೆ. ಆವಾಗ ಏನು ಮಾಡುತ್ತೆ, ಇಲ್ಲಿ ಕ್ಯೂ ಅನ್ನೋ ಚಾರ್ಜ್ ಇದೆ, Q1 ಅನ್ನೋ ಚಾರ್ಜ್ ಇದೆ, ಅದು ಕೂಡ ಪಾಸಿಟಿವ್ ಚಾರ್ಜ್. ಸೊ ಇದು ಪಾಸಿಟಿವ್ ಚಾರ್ಜ್, ಇದು ಕೂಡ ಪಾಸಿಟಿವ್ ಚಾರ್ಜ್ ಆಗಿದೆ. ಹೌದಾ? ಸೊ ಟೂ ಲೈಕ್ ಚಾರ್ಜಸ್ ಯಾವ ಫೋರ್ಸ್ ಇರುತ್ತೆ, ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಹೌದಾ? ಹೌದು. ಈಗ ಈ ಚಾರ್ಜ್ ಏನಿದೆ ಅದು ವಿದಿನ್ ಅ ಫೀಲ್ಡ್ ಇದೆ. ಏನೋ ಪಾಯಿಂಟ್ ಏನಿದೆ, ಇಲ್ಲಿ ಏನೋ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ. ಏನೋ ಪಾಯಿಂಟ್ ಏನಿದೆ ಅದು ವಿದಿನ್ ಅ ಫೀಲ್ಡ್ ಇದೆ. ಅಂದರೆ ಈ ಚಾರ್ಜಿಂದ ಏನು ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಆ ಫೀಲ್ಡಿನ ಒಳಗಡೆ Q1 ಅನ್ನೋ ಚಾರ್ಜ್ ಇದೆ, ಆವಾಗ ಅದು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹೌದಾ? ಹೌದು. ನಮಗೇನು ಗೊತ್ತೀಗ, ಒಂದು ಸರ್ಟೇನ್ ಸ್ಪೇಸ್ ಇದೆ ಅಥವಾ ಸರ್ಟೇನ್ ಸರೌಂಡಿಂಗ್ ಇದೆ, ಅದ್ರ ಒಳಗಡೆ ಬೇರೆ ಚಾರ್ಜ್ ಬಂದರೆ ಅದು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದೇ ಆ ಸರೌಂಡಿಂಗ್ ಹೊರಗಡೆ ಚಾರ್ಜ್ ಇತ್ತು ಅಂತ ಹೇಳಿದರೆ, ಸರಿನಾ? ಇಫ್
ಇದೇ ಚಾರ್ಜ್ ಏನಿದೆ ಅದು ಈ ಒಂದು ಸರೌಂಡಿಂಗ್ ಅಥವಾ ಒಂದು ಸ್ಪೇಸ್ ಏನಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅದರಿಂದ ಹೊರಗಡೆ ಏನಾಗುತ್ತೆ, ಇದರಿಂದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತಾ, ಅದು ಮಾಡುತ್ತಾ? ಕಮೆಂಟ್ ಬಾಕ್ಸಲ್ಲಿ ಬರೀ ಆನ್ಸರನ್ನು ಬರೀರಿ. ಫೀಲ್ಡನ್ನ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ. ಯಾಕೆ? ಅದರ ಫೀಲ್ಡ್ ಇದೆ ಅಲ್ಲ, ಅದರಿಂದ ಹೊರಗಡೆ ಇದೆ ಚಾರ್ಜ್, ಅದರಿಂದ ಹೊರಗಡೆ ಇದೆ ಚಾರ್ಜ್. ಸೊ ಈ ಚಾರ್ಜಿಂದ ಅದ್ರ ಮೇಲೆ ಯಾವುದೊಂದು ಫೋರ್ಸ್ ಅಪ್ಲೈ ಆಗೋದಿಲ್ಲ. ಈಗ ಅಲ್ಲಿ ಇನ್ಫೈನೈಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ವಿ ನಾವು. ಅಂದರೆ ಆ ಚಾರ್ಜ್ ಈಸ್ ಮೂವಿಂಗ್ ಫ್ರಾಮ್ ಇನ್ಫಿನಿಟಿಯಿಂದ ಒಂದು ಚಾರ್ಜನ್ನು ಮೂವ್ ಮಾಡ್ತದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದರೆ ಇನ್ಫಿನಿಟಿಲಿ ಯಾವುದೊಂದು ಪಾಯಿಂಟ್ ಇದೆ, ಆ ಪಾಯಿಂಟಲ್ಲಿ ಈ ಚಾರ್ಜ್ನಿಂದ ಅಥವಾ ಯಾವುದೊಂದು ಚಾರ್ಜ್ನಿಂದ ಫೋರ್ಸ್ ಅಪ್ಲೈ ಆಗ್ತಾ ಇರೋದಿಲ್ಲ. ಅಂದರೆ ಇನಿಷಿಯಲಿ ಫಸ್ಟ್ ಪಾಯಿಂಟ್ ಏನಿದೆ ಇನ್ಫೈನೈಟ್ ಪಾಯಿಂಟ್, ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗ್ತಾ ಇರೋದಿಲ್ಲ. ಅಲ್ಲಿಂದ ನಾವೇನು ಮಾಡ್ತಾ ಇದ್ದೇವೆ, ಚಾರ್ಜನ್ನು ಮೂವ್ ಮಾಡ್ತಾ ಇದ್ದೇವೆ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ವಿಚ್ ಈಸ್ ಆಟ್ ಇನ್ಫಿನಿಟಿ. ಅಲ್ಲಿಂದ ಏನು ಮಾಡ್ತಿದ್ದೇವೆ ನಾವು, ಚಾರ್ಜನ್ನು ಮೂವ್ ಮಾಡ್ತಾ ಇದ್ದೇವೆ. ಸರಿನಾ? ಮೂವ್ ಮಾಡ್ತಾ ಇದ್ದ ರೀತಿ ಏನಾಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡಿಗೆ ಎಂಟರ್ ಆಗ್ತಾ ಇದ್ದ ರೀತಿ, ಆ ಚಾರ್ಜ್ ಇಲೆಕ್ಟ್ರಿಕ್ ಫೀಲ್ಡ್ನ ಎಂಟರ್ ಆಗ್ತಾ ಇದ್ದ ರೀತಿ ಅದ್ರ ಮೇಲೆ ಏನಾಗುತ್ತೆ, ಫೋರ್ಸ್ ಅಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಆ ಒಂದು ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಹೌದು. ಹಾಗಿದ್ರೆ ನಾವೇನು ಮಾಡ್ತಾ ಇದ್ದೇವೆ, ಇನ್ಫಿನಿಟಿಯಿಂದ ಒಂದು ಚಾರ್ಜನ್ನು ಮೂವ್ ಮಾಡ್ತಾ ಇದ್ದೇವೆ. ಇನಿಷಿಯಲಿ ಅದ್ರ ಮೇಲೆ ಯಾವುದು ಫೋರ್ಸ್ ಅಪ್ಲೈ ಆಗ್ತಾ ಇಲ್ಲ. ಸರಿನಾ? ಹಾಗಿದ್ರೆ ಈ ಫೀಲ್ಡನ್ನು ಎಂಟರ್ ಆಗ್ತಾ ಇದ್ದ ರೀತಿ ಆ ಚಾರ್ಜನ್ನು ಮೂವ್ ಮಾಡಲಿಕ್ಕೆ ನಾವು ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗತ್ತೆ. ಯಾಕೆ ಹೇಳಿ? ಇಲ್ಲಿರುವಂತಹ ಚಾರ್ಜ್ ಏನಿದೆ ಅದು ಅಪೋಸ್ ಮಾಡ್ತಾ ಇದೆ, ರಿಪಲ್ಸಿವ್ ಫೋರ್ಸ್ ಇದೆ. ಈ ಚಾರ್ಜ್ ಏನು ಎಂಟರ್ ಆಗ್ತಾ ಇದೆ ಇದಕ್ಕೆ ಈ ಫೀಲ್ಡ್ ಒಳಗಡೆ, ಅದನ್ನು ಇದರಿಂದ ಕ್ರಿಯೇಟ್ ಆಗಿರುವಂಥ ಫೋರ್ಸ್, ಅಂದರೆ ಪಾಯಿಂಟ್ ಪಿದಲ್ಲಿ ಏನು ಚಾರ್ಜ್ ಇದೆ ಕ್ಯಾಪಿಟಲ್ ಕ್ಯೂ, ಅದರಿಂದ ಕ್ರಿಯೇಟ್ ಆಗಿರುವಂಥ ಫೋರ್ಸ್ ಏನಿದೆ ಅದು ಈ ಚಾರ್ಜ್ ಏನಿದೆ ಅದು ಇಲೆಕ್ಟ್ರಿಕ್ ಫೀಲ್ಡನ್ನು ಎಂಟರ್ ಆಗೋದನ್ನು ಅಪೋಸ್ ಮಾಡ್ತಾ ಇದೆ. ಅಪೋಸ್ ಮಾಡ್ತಾ ಇದ್ರು ನಾವೇನು ಮಾಡಿದ್ದೇವೆ, ಅದನ್ನು ಎ ಅನ್ನೋ ಪಾಯಿಂಟಿಗೆ ತೆಗೆದುಕೊಂಡು ಬಂದಿದ್ದೇವೆ. ಹಾಗಿದ್ರೆ ಫೀಲ್ಡಿಗೆ ಎಂಟರ್ ಆದಾಗಿಂದ ಎ ಪಾಯಿಂಟಿಗೆ ರೀಚ್ ಆಗಬೇಕಾದ್ರೆ ನಾವೆಷ್ಟು ವರ್ಕ್ ಮಾಡಿದ್ದೇವಲ್ಲ, ಚಾರ್ಜ್ ಮೂವ್ ಮಾಡಬೇಕಂತ ವರ್ಕ್ ಮಾಡಬೇಕು. ಈಗ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಆ ಮೂವ್ ಆಗ್ತಿರೋಂಥ ಆಬ್ಜೆಕ್ಟ್ ಏನಿದೆ ಅದಕ್ಕೆ ಒಂದು ಫೋರ್ಸ್ ಅಪೋಸ್ ಮಾಡ್ತಾ ಇದೆ. ಆದರೂ ಕೂಡ ಆ ಆಬ್ಜೆಕ್ಟನ್ನು ಮೂವ್ ಮಾಡ್ತೇವೆ ಅಂಥೇಳಿದರೆ ನಾವೇನು ಮಾಡಬೇಕು, ವರ್ಕನ್ನು ಮಾಡಬೇಕಾಗತ್ತೆ. ಹೌದಾ? ಹೌದು. ಅದೇ ರೀತಿ ಇಲ್ಲಿ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಅಪೋಸಿಂಗ್ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಬಟ್ ನಾವು ಚಾರ್ಜನ್ನು ಮೂವ್ ಮಾಡ್ತಾ ಇದ್ದೇವೆ. ಮೂವ್ ಮಾಡಿ ಎ ಅನ್ನೋ ಪಾಯಿಂಟಿಗೆ ತೆಗೆದುಕೊಂಡು ಬಂದಿದ್ದೇವೆ. ಸೊ ನಾವೇನು ಮಾಡಿದ್ವಿ, ವರ್ಕನ್ನು ಮಾಡಿದ್ವಿ. ಹೌದಾ? ವರ್ಕನ್ನು ಡಬ್ಲ್ಯೂ ಅಂತ ಡಿನೋಟ್ ಮಾಡ್ತೇವೆ. ಆ ವರ್ಕ್ ಏನಿದೆ ಅದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಕರಿತೇವೆ. ಅಂದರೆ ಆ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಏನಿರುತ್ತೆ ಅದು ಆ ಚಾರ್ಜನ್ನು ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಮಾಡಿದೇವಲ್ಲ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾವು ಇಲ್ಲಿ ಬರೋಣ. ಓಕೆ, ಲೆಟ್ W be the work done. Let W be the work done in moving a charge. In moving a charge Q. Now electrostatic potential is denoted by letter V. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಏನಿದೆ ವಿ ಅನ್ನೋ ಲೆಟರಿಂದ ಡಿನೋಟ್ ಮಾಡ್ತೇವೆ. ದೆನ್ ದ್ಯಾಟ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್. ದ್ಯಾಟ್ ಮೀನ್ಸ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯಿತು. ನಾವು ಈಗ SI ಯೂನಿಟ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಹೇಗೆ ಬರೀತೀರಾ? ಹೇಗೆ ಬರೋದು ಅಂತ ತಿಳ್ಕೊಳ್ಳೋದಾದರೆ, ವಿ ನೋ SI ಯೂನಿಟ್ ಆಫ್ ವರ್ಕ್ ಡನ್ ಈಸ್ ಜೋಲ್ and SI unit of charge is ಗೊತ್ತಿದೆಯಲ್ಲ, ಕಮೆಂಟ್ ಬಾಕ್ಸಲ್ಲಿ ಬರೀರಿ. SI unit of charge is coulomb. Then SI unit of electrostatic potential is joule per coulomb. ಅರ್ಥ ಆಯ್ತಾ? SI unit ಯಾವುದು ಏನು ಆಗಿದ್ರೆ SI unit of electrostatic potential is
ಈಸ್ ಜೋಲ್ ಪರ್ ಕೂಲಮ್ ಆರ್ ವೋಲ್ಟ್. ಅರ್ಥ ಆಯ್ತಾ? ಅರ್ಥ ಆಯಿತು.